ಮಿರಾಕಲ್ ಚಾನೆಲ್. ನಾನು ನಿಮಗೆ ಈ ಚಾನೆಲಲ್ಲಿ ಒಂದು ಯೂನಿವರ್ಸ್ನ ಸ್ವಿಚ್ ವರ್ಡ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಯೂನಿವರ್ಸ್ ಅನ್ನೋದು ತುಂಬ ದೊಡ್ಡದು. ಯಾರು ಏನೇ ಕೇಳಿದ್ರೂ ಕೊಡುವಂಥ ಒಂದು ಸಾಮರ್ಥ್ಯ ಈ ಯೂನಿವರ್ಸಲ್ಲಿದೆ. ಸೊ ನೀವು ಪಾಸಿಟಿವ್ ಆಗಿ ಕೇಳಬೇಕಾಗತ್ತೆ. ಯಾಕೆಂದರೆ ಯೂನಿವರ್ಸ್ನ ನಾವು ಯಾವತ್ತೂ ಕೂಡ ಕನ್ಫ್ಯೂಸ್ ಮಾಡೋ ಹಾಗಿಲ್ಲ. ಯೂನಿವರ್ಸ್ಗೆ ನಾವು ಕರೆಕ್ಟಾಗಿ ಗೈಡೆನ್ಸ್ನ ಕೊಡಬೇಕು. ನಿಮಗೆ ಏನು ಬೇಕು ಅನ್ನೋ ಒಂದು ಕ್ಲಾರಿಟಿ ನಿಮಗೇ ಇರಬೇಕು ಫಸ್ಟು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ 2,000 ಬೇಕಾಗಿರುತ್ತೆ. ಇವಾಗ ನಿಮಗೆ 2,000 ಬೇಕು ಅನ್ನೋ ಕ್ಲಾರಿಟಿ ನಿಮಗೆ ಇರಬೇಕು. ಒಂದು ಸತಿ ನನಗೆ 2,000 ಬೇಕು ಅಂತ ಅಂದ್ಕೊಳ್ಳೋದು, ಹಾಗೆಯೇ ಇನ್ನೊಂದು 5 ನಿಮಿಷ ಬಿಟ್ಟು ಇಲ್ಲ ನಂಗೊಂದು 10,000 ಬೇಕು ಅಂತ ಅಂದ್ಕೊಳ್ಳೋದು. ನೀವೇನೇ ಈ ಥರ ಕನ್ಫ್ಯೂಸ್ ಆಗಿಬಿಟ್ರೆ ಯೂನಿವರ್ಸ್ ಕೂಡ ಕನ್ಫ್ಯೂಸ್ ಆಗುತ್ತೆ. ಸೊ ನಿಮಗೇನು ಬೇಕು ಅನ್ನೋದರ ಕ್ಲಾರಿಟಿನ ನೀವು ಫಸ್ಟ್ ತಗೊಂಬಿಟ್ಟು ಆಮೇಲೆ ಯೂನಿವರ್ಸಿಗೆ ಅದನ್ನು ರೀಚ್ ಮಾಡಬೇಕಾಗತ್ತೆ. ಹೇಗಪ್ಪ ಯೂನಿವರ್ಸ್ಗೆ ರೀಚ್ ಮಾಡೋದು ಅಂತಂದರೆ, ಇಲ್ಲಿ ನಾವು ತುಂಬ ಥರ ಮೆಥಡ್ಸ್ನ ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ನಾನು ನಿಮಗೆ ಹೇಳ್ತೀನಿ ಹೇಗೆ ಅಂತಂದರೆ, ಈಗ ನಿಮಗೊಂದು 2,000 ಬೇಕಾಗಿರತ್ತೆ. ಸೊ ನೀವು ಯೂನಿವರ್ಸ್ಗೆ ಹೇಳಬೇಕಾದ್ರೆ ನಿಮ್ಮ ಹತ್ರ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗ್ತಾ ಇದ್ದೀವಿ ಅಂತ ಅಂದರೆ ಯೂನಿವರ್ಸ್ಗೆ ಪಾಸಿಟಿವ್ ವೈಬಲ್ಲೇ ಕನೆಕ್ಟ್ ಆಗಬೇಕು, ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು. ಫ್ರೀಕ್ವೆನ್ಸಿ ಮ್ಯಾಚ್ ಮೀನ್ಸ್ ನಿಮ್ಮಲ್ಲಿ ಒಂದು ಕ್ಲಾರಿಟಿ ಇರಬೇಕು, ಹಾಗೆ ನೀವು ಅದಕ್ಕೆ ಸ್ಟಿಕ್ ಆನ್ ಆಗಿರಬೇಕು. ಅದನ್ನು ಯೂನಿವರ್ಸ್ ಹತ್ರ ಕೇಳಬೇಕು. ಕೇಳೋದಕ್ಕೆ ಒಂದು ಮೆಥಡ್ ಇದೆ. ಹೇಗೆ ಅಂದರೆ, ನನಗೆ 2,000 ಬೇಕು ಯೂನಿವರ್ಸ್ ಅಂತ ಈ ಥರ ಮೆಥಡಲ್ಲಿ ಕೇಳಿದ್ರೆ ಯೂನಿವರ್ಸ್ಗೆ ಅದು ರೀಚ್ ಆಗಲ್ಲ. ಆಲ್ರೆಡಿ ನೀವು ಯಾವ ಥರ ಫೀಲ್ ಆಗಬೇಕು ಅಂದರೆ, ಆಲ್ರೆಡಿ ನಿಮ್ಮ ಹತ್ರ 2,000 ರುಪೀಸ್ ಇದೆ. ಸೊ ನಿಮಗೇನಕ್ಕೆ ಬೇಕಾಗಿದೆ ಈಗ 2,000 ರುಪೀಸ್? ಫಾರ್ ಎಕ್ಸಾಂಪಲ್ ಒಂದು ಮೆಡಿಸಿನ್ಗೆ ಬೇಕಾಗಿರುತ್ತೆ. ಇವತ್ತು ನೀವು ಯಾವ ಥರ ಯೂನಿವರ್ಸ್ ಹತ್ರ ಕೇಳಬೇಕು ಅಂದರೆ, ಫಸ್ಟ್ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿಬಿಡ್ಬೇಕು. 2,000 ಬೇಕು, ಇಷ್ಟು ಟ್ಯಾಬ್ಲೆಟ್ಸ್ನ ನಾನು ತೊಗೋಬೇಕು ಇವತ್ತು ಒಂದು ಶಾಪ್ಗೆ ಹೋಗ್ಬಿಟ್ಟು ಅಂತ ನೀವು ಫಿಕ್ಸ್ ಆದ್ರಿ ಅಂತ ಅಂದರೆ, ನೀವು ಯೂನಿವರ್ಸ್ ಹತ್ರ ಕೂತ್ಕೊಂಡಾಗ ಕಣ್ಣು ಮುಚ್ಕೊಂಡಿರ್ಬೋದು, ಯಾವುದೇ ರೀತಿಯಲ್ಲಿರ್ಬೋದು, ಫುಲ್ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿರಬೇಕು. ದೆನ್ ನೀವು ಫೀಲ್ ಆಗಬೇಕು ನಿಮ್ಮ ಹತ್ರ ಆಲ್ರೆಡಿ 2,000 ಇದೆ. ಅದನ್ನ ನಿಮ್ಮ ಪೇರೆಂಟ್ಸ್ ನಿಮ್ಮ ಅಕೌಂಟಿಗೆ ಹಾಕಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಕೊಡಲಿ, ಯಾರೇ ಕೊಡಲಿ, ಅದು ನಿಮಗೆ ಬೇಕಾಗಿಲ್ಲ. ಎಂಡ್ ರಿಸಲ್ಟ್ ಪ್ರೋಸೆಸ್ ಏನಿದೆ, 2,000 ನಿಮಗೆ ಬಂದಿರೋ ಅಂತಹ ಬರ್ತಾ ಇರುವಂತಹ ಪ್ರೋಸೆಸ್ನ ನೀವು ಥಿಂಕ್ ಮಾಡಬಾರ್ದು. ನಿಮಗೇನು ಬೇಕು ಅದು ಆಲ್ರೆಡಿ ಸಿಕ್ಕಿದೆ ಅಷ್ಟೇ ನಿಮ್ಮ ತಲೆಯಲ್ಲಿರಬೇಕು. ಜಸ್ಟ್ ಯೂನಿವರ್ಸ್ ಹತ್ರ ಕೂತ್ಕೊಂಡ್ಬಿಟ್ಟು, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ಸೆಂಡಿಂಗ್ 2,000 ರುಪೀಸ್ ಫಾರ್ ಮೀ. ಅದನ್ನ ಯೂನಿವರ್ಸೇ ಕಳಿಸ್ಲಿ, ಯಾರಾದರೂ ಕಳಿಸಿರಲಿ ಅಂತ ಹೇಳಿಬಿಟ್ಟು, ಅಥವಾ ಥ್ಯಾಂಕ್ ಯು, ಐ ಆಮ್ ಟ್ರೂಲಿ ಬ್ಲೆಸ್ಡ್, ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ 2,000 ರುಪೀಸ್ ಅಂತ ಹೇಳಿಬಿಟ್ಟು ಫೀಲ್ ಮಾಡ್ತಾ ಹೋಗಬೇಕು. ವಿಜುವಲೈಸೇಷನ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ವಿಜುವಲೈಸ್ ಮಾಡಬೇಕು. ನಿಮ್ಮ ಹತ್ರ 2,000 ರುಪೀಸ್ ಇದೆ, ನೀವು ಆದಷ್ಟು ಮೆಡಿಸಿನ್ನ ತಂದು ಮನೇಲಿ ಇಟ್ಕೊಂಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ 2,000 ರುಪೀಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದೀಸ್ ಮೆಡಿಸಿನ್ಸ್ ಅಂತ ಹೇಳಿಬಿಟ್ಟು ನೀವು ಯೂನಿವರ್ಸ್ ಹತ್ರ ಕೂತ್ಕೊಂಡ್ಬಿಟ್ಟು, ಈ ಥರ ಆಲ್ರೆಡಿ ನಿಮ್ಮ ಹತ್ರ ದುಡ್ಡಿತ್ತು, ನೀವು ಮೆಡಿಸಿನ್ನ ತಂದಿದ್ದೀರಾ, ದುಡ್ಡಿಗೆ ಮತ್ತು ಮೆಡಿಸಿನ್ಗೆ ಎರಡಕ್ಕೂ ನೀವು ಗ್ರೇಟ್ಫುಲ್ನೆಸ್ನ ತೋರಿಸ್ತಾ ಇದ್ದೀರಾ. ನಿಮ್ಮ ಮನಸ್ಸಲ್ಲಿ ಆ ಒಂದು ಹ್ಯಾಪಿನೆಸ್ ಫೀಲ್ ಆಗಬೇಕು. ಜಸ್ಟ್ ಬಾಯಲ್ಲಿ ಹೇಳಿದ್ರೆ ಆಗಲ್ಲ. ಆ ಒಂದು 2,000 ರುಪೀಸ್ ಸಿಕ್ಬಿಟ್ಟು ನೀವು ಆ ಮೆಡಿಸಿನ್ನ ತಂದಿದ್ದೀರಾ ಅಂತಂದಾಗ ನಿಮಗೆ ಎಷ್ಟು ಹ್ಯಾಪಿನೆಸ್ ಫೀಲ್ ಆಗುತ್ತೆ ಅಲ್ವಾ? ಹ್ಯಾಪಿನೆಸ್ ಫೀಲ್ ಆಗುತ್ತೆ ಅಲ್ವಾ? ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ 2,000 ರುಪೀಸ್ ಆ್ಯಂಡ್ ಫಾರ್ ಆಲ್ ದೀಸ್ ಮೆಡಿಸಿನ್ಸ್ ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಬಿಟ್ಟು ನೀವು 3 ಸತಿ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿಬಿಟ್ಟು ಈ ಥರ ಪ್ರಾಕ್ಟೀಸ್ನ ನೀವು ಬರೀ ಅಮೌಂಟಿಗೆ ಅಂತ ಅಲ್ಲ, ನೀವು ಈ ಥರ ಪ್ರಾಕ್ಟೀಸ್ನ ಮಾಡ್ತಾ ಹೋಗಿ. ನಿಮ್ಮ ಹತ್ರ ಇಲ್ಲದಿರೋ ವಸ್ತುಗಳಿಗೆ ಕೂಡ ನೀವು ಈಗ ಒಂದು ಡ್ರೆಸ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ, ಪಿಂಕ್ ಕಲರ್ ಒಂದು ಕುರ್ತೀಸ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ, ಆಲ್ರೆಡಿ ನೀವು ಅದನ್ನು ನೋಡಿರ್ತೀರ ಶಾಪಲ್ಲಿ ಅಥವಾ ಆನ್ಲೈನಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಕುರ್ತೀಸ್ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ಆ ಕುರ್ತಿ ಇದೆ, ನೀವು ಆ ಕುರ್ತಿನ ಹಾಕ್ಕೊಂಡಿದ್ದೀರಾ. ಹಾಕ್ಕೊಂಡಾಗ ನಿಮಗೆ ಯಾವ ಥರ ಹ್ಯಾಪಿನೆಸ್ ಫೀಲ್ ಆಗ್ತಾ ಇದೆ ಅಲ್ವಾ, ಅದನ್ನು ನೀವು ಯೂನಿವರ್ಸ್ ಮುಂದೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗಬೇಕು, ವಿಜುವಲೈಸ್ ಮಾಡ್ತಾ ಹೋಗಬೇಕು. ಅದನ್ನು ಹಾಕ್ಕೊಂಡಿದ್ದೀರಾ, ಅದನ್ನು ಹಾಕ್ಕೊಂಡು ಈಗ ಫಾರ್ ಎಕ್ಸಾಂಪಲ್ ಒಂದು ದೇವ್ರ ಪೂಜೆ ಮಾಡ್ತಾ ಇರ್ಬೋದು, ಅಥವಾ ಯಾವುದೋ ಒಂದು ಫಂಕ್ಷನ್ನ ಅಟೆಂಡ್ ಮಾಡಿದ್ದೀರಾ,
ಅಲ್ಲಿರುವಂತಹ ಎಲ್ಲರೂ ಕೂಡ ನೀವು ಯಾವ ಥರ ಇದನ್ನು ವಿಜುವಲೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ನಿಮ್ಮ ಕುರ್ತೀಸ್ ಬಗ್ಗೆ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ವಾವ್, ಈ ಕುರ್ತಿ ಎಷ್ಟು ಚೆನ್ನಾಗಿದೆ, ಎಲ್ಲಿ ತಗೊಂಡೆ, ಆ್ಯಂಡ್ ಈ ಕುರ್ತಿ ನಿನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ನೀವು ಯೂನಿವರ್ಸ್ ಮುಂದೆ ಕೂತ್ಕೊಂಡ್ಬಿಟ್ಟು ನನಗೆ ಈ ಕುರ್ತೀಸ್ನ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್, ಇದು ನನಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ಎಲ್ಲರೂ ಕೂಡ ನನಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ನೀವು ಹೇಳ್ತಾ ಹೋದ್ರಿ ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಿಲ್ಲದೆ ಎಲ್ಲಿಂದನೋ ದುಡ್ಡು ಅರೇಂಜ್ ಆಗುತ್ತೆ, ಅಥವಾ ಹೇಗೋ ನಿಮ್ಮ ಫ್ರೆಂಡ್ ಗಿಫ್ಟ್ ಮಾಡ್ಬೋದು, ಅಥವಾ ನಿಮ್ಮ ಪೇರೆಂಟ್ಸ್ ಗಿಫ್ಟ್ ಮಾಡ್ಬೋದು. ಆಟೋಮೆಟಿಕ್ಕಾಗಿ ಆ ವಸ್ತು ನಿಮ್ಮ ಹತ್ರ ಬಂದೇ ಬರುತ್ತೆ. ಸೊ ಇಲ್ಲಿ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದು, ವೈಬ್ರೇಷನ್ ಮ್ಯಾಚ್ ಆಗೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಯೂನಿವರ್ಸ್ನ ಕನ್ಫ್ಯೂಸ್ ಮಾಡೋ ಹಾಗಿಲ್ಲ. ಯೂನಿವರ್ಸ್ಗೆ ಕರೆಕ್ಟಾಗಿರೋಂಥ ಗೈಡೆನ್ಸ್ನ ಕೊಡಬೇಕು. ಫಸ್ಟು ನಿಮ್ಮಲ್ಲಿ ಕ್ಲಾರಿಟಿ ಇರಬೇಕು, ಯೂನಿವರ್ಸ್ಗೆ ಕರೆಕ್ಟಾಗಿ ಗೈಡೆನ್ಸ್ನ ಕೊಡಬೇಕು, ಆ್ಯಂಡ್ ಅದನ್ನು ನೀವು ಯೂನಿವರ್ಸ್ಗೆ ಗ್ರೇಟ್ಫುಲ್ನೆಸ್ನ ತೋರಿಸ್ಬೇಕು. ಆ್ಯಂಡ್ ಅದಾದಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಬೇಕು. ನಿಮ್ಮ ಪರ್ಸ್ನಲ್ ಯಾವುದೇ ಕ್ವಾರೀಸ್ ಇರ್ಬೋದು, ಅಥವಾ ನಿಮಗೆ ಯಾವುದೇ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ಬೋದು, ನನ್ನ ಈ ಚಾನಲಲ್ಲಿ ನೀವು ನನಗೆ ಪರ್ಸ್ನಲ್ ಆಗಿ DM ಮಾಡಿ, ನಾನು ನಿಮಗೆ ಗೈಡ್ ಮಾಡ್ತೀನಿ. ಹಾಗೆಯೇ ನನ್ನ 21 ಡೇಸ್ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ ಏನಿದೆ ಅದಕ್ಕೆ ಕೂಡ ನೀವು ಜಾಯ್ನ್ ಆಗ್ಬೋದು. ಆ 21 ಡೇಸ್ ನಾನೇನು ಹೇಳ್ಕೊಡ್ತೀನಿ ಅಲ್ವಾ, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂತ ಅಂದರೆ ಆಟೋಮೆಟಿಕ್ಕಾಗಿ ನೀವೇನಾಗ್ತಾ ಹೋಗ್ತೀರಾ, ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತೀರಾ, ಯೂನಿವರ್ಸ್ ಜೊತೆ ಈಸಿಯಾಗಿ ಕನೆಕ್ಟ್ ಆಗ್ತೀರಾ. ದೆನ್ ಯಾವ ಥರ ಗ್ರೇಟ್ಫುಲ್ನೆಸ್ನ ತೋರಿಸ್ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದರಿಂದ ನಿಮಗೇನು ಬೇಕು ನೀವು ಅದನ್ನು ಅಚೀವ್ ಮಾಡ್ಕೋಬೋದು. ಇಟ್ ಮೇ ಬಿ ಎನಿ ಮ್ಯಾಟರ್ ಆಗಿರ್ಬೋದು, ಯಾವುದೇ ಒಂದು ಐಟಮ್ಸ್ ನಿಮಗೆ ಬೇಕು ಅಂತ ಅನಿಸಿರ್ಬೋದು, ಪೀಸ್ಫುಲ್ನೆಸ್ ನಿಮಗೆ ಬೇಕು ಅಂತ ಇರ್ಬೋದು. ಪ್ರತಿಯೊಂದಕ್ಕೂ ಕೂಡ ಒಂದು ಮೆಥಡ್ ಅಂತ ಇದೆ. ನಾವು ಯೂನಿವರ್ಸ್ ಹತ್ರ ಕೇಳೋದಕ್ಕೆ ಒಂದು ಮೆಥಡ್ ಅಂತ ಇದೆ. ಆ ಮೆಥಡ್ನ ನೀವು ಹೇಗೆ ಫಾಲೋ ಮಾಡಬೇಕು ಅನ್ನೋದು ನಾನು 21 ಡೇಸ್ ಕ್ಲಾಸಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಅರ್ಪೂಸ್ ಮಿರಾಕಲ್ ಚಾನಲ್ ಏನಿದೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸದಾಕಾಲ ಸಪೋರ್ಟ್ ಮಾಡಿ, ಕಾಮೆಂಟ್ಸ್ ಮಾಡಿ. ಹಾಗೆಯೇ ನೆಗೆಟಿವ್ ಕಾಮೆಂಟ್ಸ್ ಬೇಡ. ಒಬ್ಬೊಬ್ಬರು ನಂಬಿಕೆ ಒಂದೊಂದು ಥರ ಇರುತ್ತೆ. ಸೊ ನಿಮಗೆ ನಂಬಿಕೆ ಇತ್ತು ಅಂತಂದರೆ ಇದನ್ನು ಏನು ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಈ ವಿಡಿಯೋಸ್ಗಳನ್ನ ನೀವು ನೋಡಿಕೊಂಡು ಫಾಲೋ ಮಾಡ್ತಾ ಬನ್ನಿ. ಹಾಗೆಯೇ ನಿಮಗೆ ನಂಬಿಕೆ ಇಲ್ಲ ಅಂತಂದರೆ ಅಲ್ಲಿಗೆ ಅದನ್ನು ಡ್ರಾಪ್ ಮಾಡಿ. ಯಾಕೆ ಅಂತಂದರೆ ನಂಬಿಕೆ ಇರೋರಿಗೆ ನೀವು ಅವ್ರನ್ನ ಕುಗ್ಗಿಸ್ಬಿಟ್ಟು ಅವ್ರಿಗೆ ಏನು ಪಾಸಿಬಲ್ಲೇ ಇಲ್ಲ, ಲೈಫಲ್ಲಿ ಏನು ಅಚೀವ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಂಥ ಲೆವೆಲ್ಗೆ ಕರ್ಕೊಂಡು ಹೋಗಬೇಡಿ. ಥ್ಯಾಂಕ್ ಯು ಆಲ್.